ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮಾಂಜರಾ ನದಿ ಒಡಲಿಗೆ ಕೈ ಹಾಕಿದ ಮರಳು ಮಾಫಿಯಾ. ದಿನನಿತ್ಯ ನೂರಾರು ಟ್ರಿಪ್ ಮರಳು ಮಾರಾಟ ಮಾಡ್ತಾ ಇದ್ರು ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಮಳೆಗಾಲ ಸಮೀಪಿಸುತ್ತಿರುವುದೇ ಮರಳು ಮಾಫಿಯಾದವರಿಗೆ ವರದಾನ. ಗುತ್ತಿಗೆದಾರರ ವಿರುದ್ಧ ಕ್ರಮ ಯಾವಾಗ? ಬೀದರ್ ತಾಲೂಕಿನ ಕಾಡಬಾದ್ ಸಮೀಪದ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಆಕರ್ಷಕ ಕೊಡುಗೆಗಳು, ಗೋ ಕಾರ್ಟಿಂಗ್, ಸ್ವಿಮ್ಮಿಂಗ್ ಮತ್ತು ಗೇಮ್ಗಳು. ಒಟ್ಟು ಬೆಲೆಯಲ್ಲಿ 40% ಆಫರ್ ನೀಡಲಾಗ್ತಾ ಇದೆ. ಕುಟುಂಬ ಸಮೇತ ಭೇಟಿ ನೀಡಲು ಪವಿತ್ ಸಿಂಗ್ ಕರೆ. ಬೀದರ್ ನಗರದ ಬ್ರಹ್ಮಕುಮಾರಿ ಕೇಂದ್ರದಲ್ಲಿ ಜರುಗಿದ ನಶೆಮುಕ್ತ ಭಾರತ ಅಭಿಯಾನ. ದೇಶದ 28 ರಾಜ್ಯಗಳಲ್ಲಿ ನಶೆಮುಕ್ತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಡಾಕ್ಟರ್ ಬನಾರಸಿಲಾಲ್ ಶಾ ಅಭಿಯಾನ ಉದ್ಘಾಟಿಸಿದ ಸಚಿವ ರಹೀಂ ಖಾನ್. ಭಗವಾನ್ ಮಹಾವೀರರ ಜಯಂತಿ ಉತ್ಸವದ ಪ್ರಯುಕ್ತ ನಗರದಲ್ಲಿ ಅಲಂಕೃತ ಸಾರೋಟಿನಲ್ಲಿ ಜರುಗಿದ ಮಹಾವೀರರ ಭಾವಚಿತ್ರದ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಸಮಾಜದ ಮುಖಂಡರು, ಮಹಿಳೆಯರು ಹಾಗೂ ಮಕ್ಕಳು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ತಾಲೂಕಿನ ಚಾಂಬಳ ಸಮೀಪದ ಕಂದಗೂಳು ಸೇತುವೆ ಕೆಳಭಾಗದಲ್ಲಿ ಮಾಂಜರಾ ನದಿಯ ಒಡಲನ್ನು ಕೆದರಿ ಬರಿದು ಮಾಡುತ್ತಿರುವ ಮರಳು ಮಾಫಿಯಾದವರಿಗೆ ಹಿಡಿತವೇ ಇಲ್ಲದಂತಾಗಿದೆ. ಪ್ರತಿದಿನ ಜೆಸಿಬಿಯಿಂದ ನೂರಾರು ಟ್ರಿಪ್ ಅಕ್ರಮ ಮರಳು ಸಾಗಾಟ ನಡೀತಾ ಇದೆ ಎಂದು ಸೇತುವೆ ಮೇಲೆ ಓಡಾಡುವಂತಹ ಸಾರ್ವಜನಿಕರು ನಿರಂತರವಾಗಿ ತಮ್ಮ ಮೊಬೈಲ್ನಲ್ಲಿ ವಿಡಿಯೋವನ್ನು ಚಿತ್ರೀಕರಣ ಮಾಡ್ತಾ ಇದ್ದಾರೆ, ಮಾತನಾಡಿಕೊಳ್ತಾ ಇದ್ದಾರೆ. ಸಂಬಂಧಪಟ್ಟ ಗುತ್ತಿಗೆದಾರರ ಮೇಲೆ ಕಾನೂನಿನ ಕ್ರಮ ಏಕೆ ಆಗ್ತಾ ಇಲ್ಲ ಎಂದು ನಿರಂತರವಾಗಿ ಸಾರ್ವಜನಿಕರು ಮಾತನಾಡಿಕೊಳ್ತಾ ಇದ್ದಾರೆ. ಇದೇ ರೀತಿ ಔರಾ ತಾಲೂಕಿನ ಗಡಿ ಭಾಗದಲ್ಲಿ ಕೂಡ ಸಾಕಷ್ಟು ಮರಳು ಮಾಫಿಯಾ ತಲೆ ಎತ್ತಿದೆ. ಆದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದು ಏಕೆ ಎನ್ನುವ ಪ್ರಶ್ನೆ ಜನರಲ್ಲಿ ನಿರಂತರವಾಗಿ ಕಾಡ್ತಾ ಇದೆ. ಪ್ರತಿದಿನ ಸುಮಾರು 15ರಿಂದ 20 ಟಿಪ್ಪರ್ಗಳು ಈ ಮಾಂಜರಾ ನದಿ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇವೆ. ನೂರಾರು ಟ್ರಿಪ್ ಮರಳು ಸಾಗಾಟ ನಡೀತಾ ಇದೆ. ಮಳೆಗಾಲ ಆಗಮಿಸುತ್ತಿರುವುದೇ ಮರಳು ಮಾಫಿಯಾದವರಿಗೆ ವರದಾನ ಎಂದು ಕೂಡ ಹೇಳಲಾಗ್ತಾ ಇದೆ. ಇಂತಹ ಮಾಫಿಯಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಜನತೆ ನಿರಂತರವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿಯೇ 2 ತಿಂಗಳು ಮೊದಲು ಈ ರೀತಿ ಮರಳು ಸಾಗಾಟ ಏಕೆ ನಡೆಯುತ್ತೆ? ಮಳೆಗಾಲಕ್ಕಿಂತ ಮುಂಚೆ ಆ ಎಲ್ಲ ಮರಳನ್ನು ಖಾಲಿ ಮಾಡಿ ಆ ಒಂದು ಟ್ರಿಪ್ಗೆ ಸುಮಾರು 3ರಿಂದ 4 ಸಾವಿರರಂತೆ ನೂರಾರು ಟ್ರಿಪ್ಗಳನ್ನು ಪ್ರತಿನಿತ್ಯ ಸಾಗಾಟ ಮಾಡ್ತಾ ಇದ್ದಾರೆ. ಈ ಮಳೆಗಾಲಕ್ಕಿಂತ 2 ತಿಂಗಳ ಮುಂಚೆ ಆ ಒಂದು ಮಾಂಜರಾ ನದಿಯ ಒಡಲನ್ನು ಕೆದರಿದರೂ ಕೂಡ ಮತ್ತೆ 2 ತಿಂಗಳ ನಂತರ ಮಳೆಗಾಲ ಬಂದಾಗ ಅದೆಲ್ಲ ಮುಚ್ಚಿ ಹೋಗುತ್ತೆ. ನಾವು ಮಾಡ್ತಕ್ಕಂತಹ ಒಂದು ಅಕ್ರಮ ಕೆಲಸವೂ ಕೂಡ ಅದರ ಜೊತೆಗೆ ಹರ್ಕೊಂಡು ಹೋಗುತ್ತೆ, ಮುಚ್ಚುತ್ತೆ ಅನ್ನುವಂಥದ್ದು ಈ ಮರಳು ಮಾಫಿಯಾದವರ ಒಂದು ಜಬರ್ದಸ್ತ್ ಐಡಿಯಾ. ಹೀಗಾಗಿ ಇಂತಹ ಮಾತುಗಳನ್ನು ಜನರು ತಮ್ಮ ಬಾಯಿಯಿಂದ ನಿರಂತರವಾಗಿ ಮಾತನಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಯಾಕೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಜನರಿಗಂತೂ ಈಗಾಗಲೇ ಗೊತ್ತಿದೆ. ಆದರೂ ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ನದಿ ಪಾತ್ರವನ್ನು ಉಳಿಸಬೇಕು, ಈ ನದಿ ಮರಳನ್ನು ಉಳಿಸಬೇಕು. ಅಂದಾಗ ಮಾತ್ರ ಅಲ್ಲಿ ನೀರು ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ, ನೀರು ಹರಿಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ, ಅಲ್ಲಿ ತಿಳಿ ನೀರನ್ನು ಜನರಿಗೆ ಉಪಯೋಗ ಆಗಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಜನರ ಒಂದು ಪ್ರಶ್ನೆ. ಅದಕ್ಕಾಗಿ ಈ ಮರಳು ಮಾಫಿಯಾ ಮಾಡುವಂತಹ ಗುತ್ತಿಗೆದಾರರ ವಿರುದ್ಧ ಕಠಿಣಾತಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಜನರ ಪ್ರಶ್ನೆಯಾಗಿದೆ. ಬೀದರ್ ತಾಲೂಕಿನ ಕಾಡಬಾದ್ ಸಮೀಪದಲ್ಲಿರುವಂತಹ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಚಿಕ್ಕ ಮಕ್ಕಳಿಗಾಗಿ ಸಾಕಷ್ಟು ಗೇಮ್ಗಳ ವ್ಯವಸ್ಥೆ ಇದೆ. ಮಕ್ಕಳು ಮತ್ತು ಯುವಕ ಯುವತಿಯರು ಹಾಗೂ ಹಿರಿಯರಿಗಾಗಿ ವಾಟರ್ ಪಾರ್ಕ್ ಕೂಡ ಇದೆ.
ಗೋ ಕಾರ್ಟಿಂಗ್ ಅಂದರೆ ರೇಸ್ ಕಾರ್ಗಳ ವ್ಯವಸ್ಥೆ ಕೂಡ ಅಲ್ಲಿದೆ. ಸುಸಜ್ಜಿತ ಊಟದ ವ್ಯವಸ್ಥೆ ಕೂಡ ಅಲ್ಲಿ ಮಾಡಲಾಗುತ್ತೆ. ಶಿಸ್ತು ಮತ್ತು ಆಕರ್ಷಣೆಗೆ ಹೆಸರುವಾಸಿಯಾದ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಈ ವರ್ಷ ಒಟ್ಟು ಬೆಲೆಯಲ್ಲಿ ನೀವೇನಾದರೂ ಕುಟುಂಬ ಸಮೇತರಾಗಿ ಬಂದರೆ 40% 40% ಆಫರನ್ನು ಕೊಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ವಿಂಟೇಜ್ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ನ ಮಾಲೀಕರಾದ ಸರ್ದಾರ್ ಪವಿತ್ ಸಿಂಗ್ ಅವರು ತಿಳಿಸಿದ್ದಾರೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡಿರುವಂಥ ಅವರು ಯಾವಾಗಲೂ ಕೂಡ ಕರ್ತವ್ಯ ಕೆಲಸ ಕಾರ್ಯಗಳು ಎಲ್ಲವೂ ಇದ್ದದ್ದೇ. ಹೀಗಾಗಿ ಒಂದಿಷ್ಟು ಬೇಸಿಗೆಯ ಬಿಸಿಲಿನಲ್ಲಿ ಕುಟುಂಬದೊಂದಿಗೆ ಬಂದು ಎಂಜಾಯ್ ಮಾಡಲು ಇದೊಂದು ಉತ್ತಮ ಅವಕಾಶವಿದೆ. ಎಲ್ಲರೂ ಕೂಡ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಜಿಲ್ಲೆಯ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಆಮೇಲೆ ಈಜಾಡಲಿಕ್ಕೆ ಬಟ್ಟೆ ಕೂಡ ಇಲ್ಲಿಯೇ ಕೊಡಲಾಗುತ್ತೆ ಕಡಿಮೆ ಬೆಲೆಯಲ್ಲಿ. ಆಮೇಲೆ ಕಡಿಮೆ ಬೆಲೆಯಲ್ಲಿ ಊಟದ ವ್ಯವಸ್ಥೆ ಕೂಡ ತಮ್ಮೆಲ್ಲರಿಗೂ ಕೂಡ ಒಂದು ಫ್ಯಾಮಿಲಿ ಪ್ಯಾಕ್ ರೀತಿಯಲ್ಲಿ ಒಂದು ಕೊಡಲಾಗುತ್ತೆ. ಹಾಗಾಗಿ ಜನರು ಇದರ ಉಪಯೋಗ ತೆಕ್ಕೋಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಕಳೆದ 4-5 ವರ್ಷಗಳಿಂದ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಸ್ಥಾಪಿಸಲಾಗಿದೆ. ಜೊತೆಗೆ ರೆಸಾರ್ಟ್ ಕೂಡ ಇದೆ. ಬೀದರ್ ಜಿಲ್ಲೆ ಮಾತ್ರವಲ್ಲ, ನೆರೆಯ ತೆಲಂಗಾಣ ಮತ್ತು ಮಹಾರಾಷ್ಟ್ರದಿಂದಲೂ ಕೂಡ ಜನರು ಕುಟುಂಬದೊಂದಿಗೆ ಆಗಮಿಸಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ಈ ಹಿಂದೆ ಬೀದರ್ ಜನತೆ ವಾಟರ್ ಪಾರ್ಕ್ ಮತ್ತು ಗೋ ಕಾರ್ಟಿಂಗ್ ಆಟಕ್ಕಾಗಿ ಹೈದರಾಬಾದ್ ಕಡೆಗೆ ಧಾವಿಸ್ತಾ ಇದ್ರು. ಆದರೆ ಇದೀಗ ಅಲ್ಲಿಗೆ ಹೋಗಿ ಬರುವ ಒಂದು ಹಣದಲ್ಲಿಯೇ ನಮ್ಮ ವಿಂಟೇಜ್ನಲ್ಲಿ ವಾಟರ್ ಪಾರ್ಕ್, ಗೋ ಕಾರ್ಟಿಂಗ್ ಮತ್ತು ಮಕ್ಕಳ ಗೇಮ್ಗಳು, ಊಟ ತಿಂಡಿ ವ್ಯವಸ್ಥೆ ಎಲ್ಲವನ್ನು ಕೂಡ ಇಲ್ಲಿ ಸೌಲಭ್ಯ ಒದಗಿಸಲಾಗಿದೆ. ಹೀಗಾಗಿ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಆಗಮಿಸಿ ಇದರ ಒಂದು ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಕೋರಿಕೆಯನ್ನು ಪವಿತ್ ಸಿಂಗ್ ಅವರು ಕೊಟ್ಟಿದ್ದಾರೆ.
ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಇಲ್ಲಿ ಬೀದರಲ್ಲಿ ವಿಂಟೇಜ್ ರಿಟ್ರೀಟ್ ರೆಸಾರ್ಟಲ್ಲಿದ್ದೀವಿ. ಇಲ್ಲಿ ವಿಂಟೇಜ್ ರಿಟ್ರೀಟ್ ರೆಸಾರ್ಟಲ್ಲಿ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಬೀದರಲ್ಲಿ 2 ವರ್ಷ ಮುಂಚೆ ನಾವು ಓಪನ್ ಮಾಡಿದ್ದೀವಿ. ಓಪನ್ ಮಾಡಿದ್ಮೇಲೆ ತುಂಬ ಬೀದರ್ ಪಬ್ಲಿಕ್ದು ಒಳ್ಳೆ ರೆಸ್ಪಾನ್ಸ್ ಇದೆ. ಲಾಸ್ಟ್ ಇಯರ್ನೂ ಸಮ್ಮರ್ ಟೈಮಲ್ಲಿ ಎಲ್ಲರೂ ಬಂದರು. ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ, ವಾಟರ್ ಪಾರ್ಕ್, ಗೋಕಾಟಿಂಗ್ ಮತ್ತು ಆರ್ಕೇಡ್ ಗೇಮ್ಸ್. ಸೊ ಈ ಇಯರಲ್ಲಿ ನಾವು 40% ಡಿಸ್ಕೌಂಟ್ ಎಲ್ಲರಿಗೆ ಕೊಡ್ತಾಯಿದ್ದೀವಿ. ಈ ಸಮ್ಮರಲ್ಲಿ ಎಲ್ಲರೂ ಇಲ್ಲಿ ಬನ್ನಿ, 40% ಡಿಸ್ಕೌಂಟ್ ಎಕ್ಸ್ಕ್ಲೂಸಿವ್ಲಿ ಈ ಸಮ್ಮರ್ ಮೇ 15 ತನಕ ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು ಇಲ್ಲಿ. ಯಾಕಂದರೆ ಬೀದರಿಂದ ಭಾಳ ಜನ ಹೈದರಾಬಾದ್ ಎಲ್ಲ ಹೋಗ್ತಾರೆ ಫಾರ್ ಅಮ್ಯೂಸ್ಮೆಂಟ್ ಪಾರ್ಕ್. ಸೊ ನಿಮ್ಮ ಬೀದರಲ್ಲಿ ಜಸ್ಟ್ 20 ಕಿಲೋಮೀಟರ್ಸಲ್ಲಿ ನಿಮಗೆ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ. ತಾವೆಲ್ಲರೂ ಬನ್ನಿ ನಿಮ್ಮ ಫ್ಯಾಮ್ಲಿ ಜೊತೆ. ಇಲ್ಲಿ ಎಲ್ಲ ಸೇಫ್ಟಿ ಎಲ್ಲ ನಾವು ಟೇಕನ್ ಕೇರ್ ಇದೆ. ಎಲ್ಲ ಕ್ಲೀನಿಂಗ್ ಪೂಲಲ್ಲಿ ಮತ್ತು ಗೋಕಾಟಿಂಗಲ್ಲಿನೂ ಎಲ್ಲ ಇದೆ. ಮತ್ತು ಊಟದ ವ್ಯವಸ್ಥೆನೂ ಇದೆ, ಕೆಫೆ ಇದೆ. ನಿಮಗೆ ಏನು ನಮ್ಮ ಹತ್ರ ರೆಸ್ಟೋರೆಂಟ್ಸ್ನೂ ಇದೆ ಇಲ್ಲಿ ವಿಂಟೇಜ್ ರೆಸಾರ್ಟಲ್ಲಿ. ಸೊ ನೀವು ಫುಲ್ ಫ್ಯಾಮ್ಲಿ ಜೊತೆ ಇಲ್ಲಿ ಬಂದು ಅಮ್ಯೂಸ್ಮೆಂಟ್ ಪಾರ್ಕ್ದು ಎಲ್ಲ ಎಂಜಾಯ್ ಮಾಡಿ ಮತ್ತು ಊಟ ಎಲ್ಲ ಮಾಡ್ಬೋದು. ಸೊ ಈ ಸತಿ ಎಲ್ಲರೂ ಇದು 40% ಡಿಸ್ಕೌಂಟ್ ಎಂಜಾಯ್ ಮಾಡಿ ಇಲ್ಲಿ ಬಂದು 40% ಡಿಸ್ಕೌಂಟ್ ತಗೊಳ್ಳಿ ವಾಟರ್ ಪಾರ್ಕಲ್ಲಿ. ಧನ್ಯವಾದ. ಜಾಸ್ತಿ ಜನ ಹೈದರಾಬಾದ್ ಇಂದನೂ ಬರ್ತಾರೆ, ಮತ್ತು ಬೀದರ್, ಮಹಾರಾಷ್ಟ್ರ, ಉದ್ಗೀರ್, ಹುಮ್ನಾಬಾದ್ ಈ ಕಡೆ ಎಲ್ಲ ನಮ್ಮದು 60-80 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಎಲ್ಲರೂ ಬರ್ತಾರೆ. ಜಾಸ್ತಿ ಜನ ವೀಕೆಂಡ್ಸ್ಗೆ ಬರ್ತಾರೆ. ಈಗ ಸಮ್ಮರ್ ಹಾಲಿಡೇಸ್ ಬರ್ತಾ ಇದ್ದಾರೆ, ಮತ್ತು ಎಲ್ಲರ ಜನ ಬರ್ತಾರೆ ಈಗ ಸಮ್ಮರ್ ಹಾಲಿಡೇಸಲ್ಲಿ. 40% ಡಿಸ್ಕೌಂಟ್ ಮೇ 15 ತನಕ ಇದೆ. ಸ್ಟಾರ್ಟಿಂಗ್ ಫ್ರಮ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಡಿಸ್ಕೌಂಟ್. ಮೇ 15 ತನಕ ಸಮ್ಮರ್ ಡಿಸ್ಕೌಂಟ್ ಅಂತ 40% ವಾಟರ್ ಪಾರ್ಕ್ಗೆ ಡಿಸ್ಕೌಂಟ್ ಇಟ್ಟಿದ್ದೀವಿ. ರಿಜಿಸ್ಟ್ರೇಷನ್ ಏನಿಲ್ಲ, ನೀವು ಇಲ್ಲಿ ಬಂದು ಟಿಕೆಟ್ ತೊಗೋಬೋದು. ಡೈರೆಕ್ಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇಲ್ಲಿ. ಡೈರೆಕ್ಟ್ ಯಾವ ಬಂದ್ರೂ 40% ಡಿಸ್ಕೌಂಟ್ ಸಿಗುತ್ತೆ. ಸರ್, ಈಗ ಫ್ಯಾಮಿಲಿಯವ್ರು ಯಾವಾಗಲೂ ಕೆಲಸ ಮಾಡಿ ಬರೀ ಸುಸ್ತಾಗಿರ್ತಾರೆ, ಯಾವಾಗಲೂ ಕೆಲಸ ಇದ್ದಿದೆ. ಫ್ಯಾಮಿಲಿದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಫ್ಯಾಮಿಲಿ ನೀವು ಜಾಸ್ತಿ 15-20 ಜನ ಮೇಲೆ ಇದ್ದರೆ ನೀವು ಫೋನ್ ಮಾಡಿ ಬುಕ್ಕಿಂಗ್ ಮಾಡ್ಬೋದು. ನಿಮಗೆಲ್ಲ ಊಟ ವ್ಯವಸ್ಥೆ ಎಲ್ಲ ಮಾಡ್ಬೋದು. ನೀವು ಬಂದು ಎಲ್ಲ ಪ್ಯಾಕೇಜ್ ಕೊಡ್ತೀವಿ ನಾವು. ವಾಟರ್ ಪಾರ್ಕ್ ಎಂಟ್ರಿ ಮತ್ತು ಗೋಕಾಟಿಂಗ್ ಮತ್ತು ಫುಡ್ ಎಲ್ಲ ಒಂದು ಒಟ್ಟಿಗೆ ಪ್ಯಾಕೇಜ್ ಮಾಡಿನೂ ಕೊಡ್ತೀವಿ. ಸೊ ಎನಿಬಡಿ ಇಂಟ್ರೆಸ್ಟೆಡ್ ಇದ್ದರೆ ಅವರು ಫೋನ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಅವರು ದೇ ಕ್ಯಾನ್ ಬುಕ್, ಮುಂಚೆನೇ ಬುಕ್ ಮಾಡ್ಬೋದು ಅವರು. ಯಾವ ರೀತಿ ರೆಸ್ಪಾನ್ಸ್ ಚೆನ್ನಾಗಿದೆ. ಆಲ್ಮೋಸ್ಟ್ 2 ಇಯರ್ಸಿಂದ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಎಲ್ಲರೂ ಬಂದು ಯುಟಿಲೈಸ್ ಮಾಡ್ತಾ ಇದ್ದಾರೆ ಇದು ವಾಟರ್ ಪಾರ್ಕ್. ಯಾಕಂದರೆ ಹತ್ರ ಇದೆ ಬೀದರಿಂದ. ಮಾರ್ನಿಂಗ್ ಬಂದು ಸಾಯಂಕಾಲ ತನಕ ಎಂಜಾಯ್ ಮಾಡಿ ಹೋಗ್ಬೋದು. ಹೈದರಾಬಾದ್ ಹೋಗೋದು ಬರೋದು ಅದು ಇಲ್ಲ. ಮತ್ತು ಎಲ್ಲ ನಮ್ಮ ಪ್ರೈಸ್ದು ಭಾಳ ಕಡಿಮೆ ಇಟ್ಟಿದ್ದೀವಿ, ಜಾಸ್ತಿ ಪ್ರೈಸ್ ಇಲ್ಲ. 500 ರೂಪೀಸ್ 550 ರೂಪೀಸ್ ನಮ್ಮದು ವಾಟರ್ ಪಾರ್ಕ್ ಪ್ರೈಸ್ ಇದೆ. ಅದರಲ್ಲಿ ನಾವು 40% ಮತ್ತು ಡಿಸ್ಕೌಂಟ್ ಈ ಸಮ್ಮರಲ್ಲಿ ಕೊಡ್ತಾ ಇದ್ದೀವಿ. ಸೊ ಅದು ಎಲ್ಲ ಲಾಭ ತಗೋಬೋದು ಎಲ್ಲರೂ. ಓಕೆ, ಥ್ಯಾಂಕ್ ಯು. ಬೀದರ್ ನಗರದಿಂದ ಕೇವಲ ಒಂದು 15 ಕಿಲೋಮೀಟರ್ ದೂರದಲ್ಲಿರುವ ವಿಂಟೇಜ್ ರೆಸಾರ್ಟ್ ಅತ್ಯಂತ ಬಹಳ ಸುಂದರವಾದ ಇದೊಂದು ತಾಣವಾಗಿದ್ದು, ಯುವಕರು, ಮಕ್ಕಳು, ಹಿರಿಯರಿಗೆ ಏನು ಈ ಒಂದು ಸಮ್ಮರ್ ಡೇಸ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅತ್ಯಂತ ಸುಂದರವಾದ ತಾಣ ಇದಾಗಿದೆ. ಇಲ್ಲಿ ಗೋಕಾಟಿಂಗು ಯುವಕರಿಗೆ ಮತ್ತು ಹುಡುಗರಿಗೆ ಗೋಕಾಟಿಂಗ್ ಇದೆ, ಸ್ವಿಮ್ಮಿಂಗ್ ಇದೆ, ವಾಟರ್ ಪಾರ್ಕ್ ಇದೆ. ಅದೇ ಅಲ್ಲದೆ ಈ ಕಡೆ ಊಟ ಅದು ಮಾಡಲಿಕ್ಕೆಲ್ಲ ರೆಸ್ಟೋರೆಂಟ್ನೂ ಅವೈಲೇಬಲ್ ಇದೆ. ಆದ ಕಾರಣ ಬೀದರ್ ಜಿಲ್ಲೆಯ ಜನತೆಗೆ ಕೇಳ್ಕೊಳ್ಳೋದೇನೆಂದರೆ, ಎಲ್ಲರೂ ಸಮ್ಮರ್ ಡೇದಲ್ಲಿ ತಮ್ಮ ಮಕ್ಕಳಿಗೆಲ್ಲ ಶಾಲೆಗಳಿಗೂ ಕೂಡ ರಜೆ ಆಗಿವೆ. ತಮ್ಮ ಮಕ್ಕಳಿಗೆ ಕುಟುಂಬ ಸಮೇತ ಬಂದು ಈ ಒಂದು ವಾತಾವರಣವನ್ನು ಕಣ್ಣು ತುಂಬಿಕೊಂಡು ನೀವು ಈ ವಾತಾವರಣವನ್ನು ಅನುಭವಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇದೊಂದು ಭಾಳ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದೆ. ನಾನು ಕೂಡ ಗೋಕಾಟಿಂಗ್ನಲ್ಲಿ ಪಾಲ್ಗೊಂಡಿದ್ದೀನಿ. ಈಗಾಗಲೇ ವಾಟರ್ ಪಾರ್ಕಲ್ಲೂ ಕೂಡ ಎಂಜಾಯ್ ಮಾಡಿ ಗೋಕಾಟಿಂಗಲ್ಲಿ ಬಂದೀವಿ. ಭಾಳ ಒಳ್ಳೆಯದಿದೆ. ಜೀವನದಲ್ಲಿ ಕೆಲಸ ಯಾವಾಗಲೂ ಇರ್ತವೆ ಕಂಪಲ್ಸರಿ, ಬಟ್ ವಾರಕ್ಕೆ ಒಂದಿನ ಆದರೂ ನಾವು ಈಗ ಈ ಥರ ಫ್ಯಾಮಿಲಿ ಟೈಮ್ ಕೊಟ್ಟು ಸ್ಪೆಂಡ್ ಮಾಡಿದ್ರೆ ಒಳ್ಳೆ ಮನಸ್ಸಿಗೂ ಶಾಂತಿ ಇರ್ತದೆ. ಮತ್ತು ಇದು ಒಂದು ವ್ಯಾಯಾಮ ಥರನೂ ಆಗ್ತದೆ. ವಾಟರ್ ಪಾರ್ಕ್ ಆಗಲಿ, ನೀರಿನ ಸ್ವಿಮ್ಮಿಂಗ್ ಮಾಡೋದಾಗಲಿ ಅದೊಂದು ವ್ಯಾಯಾಮನೂ ಆಗ್ತದೆ ಅಂತೇಳಿ ನಾನು ತಿಳಿಸ್ತೀನಿ. ರವಿ ಸೊರಳ್ಳಿ, ಅಣದೂರು. ಓಕೆ. ಬಂದಿದ್ದೇನೆ. 15 ಕಿಲೋಮೀಟರ್ ದೂರ ಇದೆ ಇಲ್ಲಿಂದ. ಇಲ್ಲಿ 40%
ಆಫರ್ ಇದೆ. ನೀವು ಕೂಡ ಬನ್ನಿ, ಫ್ಯಾಮಿಲಿ ಕೂಡ ಕರ್ಕೊಂಡು ಬನ್ನಿ ಮತ್ತು ಎಂಜಾಯ್ ಮಾಡಿ ಸಮ್ಮರ್ ವೆಕೇಷನ್ಸ್ ಇಲ್ಲಿ ಬನ್ನಿ. ನಿಮಗೆ ಅನಿಸ್ತಾ ಇದೆ ಸರ್? ನನ್ನ ಹೆಸರು ವಿನೀತ್. ನಾನು ಬೀದರಿಂದ ಬಂದಿದ್ದೇನೆ. ಇಲ್ಲೆಲ್ಲ ನೀರೆಲ್ಲ ಕ್ಲೀನ್ ಆಗಿದೆ, ಚೆನ್ನಾಗಿದೆ. ಇಲ್ಲಿ ರೈಡ್ಸ್ ಎಲ್ಲ ಭಾಳ ಚೆನ್ನಾಗಿದೆ. ಅಲ್ಲಿ 40% ಆಫ್ ನಡೀತಾ ಇದೆ. ಈಗೆಲ್ಲ ಸಮ್ಮರ್ ಸ್ಟಾರ್ಟ್ ಆಗಿದೆಲ್ಲ, ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಜೊತೆ ಬಂದು ಎಂಜಾಯ್ ಮಾಡಬೇಕಂತೂ ನಾನು ಹೇಳ್ತೀನಿ ಎಲ್ಲರಿಗೆ. ನನ್ನ ಹೆಸರು ವಿನೀತ್ ಅಂತ, ಬೀದರಿಂದ ಬಂದು. ಆತ್ಮೀಯ ಬೀದರ್ ನಿವಾಸಿಗಳಿಗೆ ತಮ್ಮೆಲ್ಲರಿಗೆ ಅನಂತ ಧನ್ಯವಾದಗಳು. ಇದೀಗ ನಾವು ಸುದ್ದಿ ಸಮಯದ ವತಿಯಿಂದ ಒಂದು ಬೀದರ್ನಿಂದ ಕಮಠಾಣ ಕಾಡವಾದ್ನಿಂದ ಕೇವಲ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ, ಅಂದರೆ ಒಟ್ಟಾರೆಯಾಗಿ ಬೀದರ್ನಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ವಿಶೇಷವಾಗಿ ಒಂದು ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನುವಂಥದ್ದು ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಒಂದು ಕುಟುಂಬ ಸಮೇತರಾಗಿ ತಾವೆಲ್ಲರೂ ಕೂಡ ಒಂದು ಈಜಾಡುವಂಥದ್ದು, ಸ್ವಿಮ್ಮಿಂಗ್ ಮಾಡುವಂಥದ್ದು, ಗೋ ಕಾರ್ಟಿಂಗ್ ಅಂದರೆ ಕಾರನ್ನು ಓಡಿಸ್ತಕ್ಕಂಥದ್ದು, ರೇಸ್ ಕಾರನ್ನು ಓಡಿಸ್ತಕ್ಕಂಥದ್ದು, ಆಮೇಲೆ ಎಲ್ಲ ರೀತಿಯ ಒಂದು ನೀರಿನ ವ್ಯವಸ್ಥೆಯನ್ನು ಕೂಡ ಇದೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಕುಟುಂಬ ಸಮೇತವಾಗಿ ಬೀದರ್ ಜಿಲ್ಲೆ ಮಾತ್ರವಲ್ಲದೆ ಹೊರಗಿನ ಜಿಲ್ಲೆಗಳಿಂದಲೂ ಕೂಡ ಜನರು ಒಂದು ಪಾರ್ಕಿಂಗ್, ಈ ಒಂದು ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಬಂದು ಒಳ್ಳೆ ರೀತಿಯಿಂದ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಆಮೇಲೆ ಮ್ಯೂಸಿಕ್ ವ್ಯವಸ್ಥೆ ಇದೆ, ಮೇಲಿನಿಂದ ನೀರು ಬೀಳುವಂಥದ್ದು, ಒಂದು ತಂಪಾದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸೊ ಹಾಗಾಗಿ ಅತ್ಯಂತ ಕಡಿಮೆ ದರದಲ್ಲಿ ಕೂಡ ಇಲ್ಲಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ತಾವೆಲ್ಲರೂ ಕೂಡ ಎಂಜಾಯ್ ಮಾಡಬಹುದು ಅನ್ನುವಂಥ ಒಂದು ವಿಷಯಗಳನ್ನು ತಿಳಿಸ್ತಾ, ಇದೀಗ ನಮ್ಮ ಜೊತೆ ಸ್ವತಃ ಇಲ್ಲಿ ಎಂಜಾಯ್ ಮಾಡಲಿಕ್ಕೆ ಬಂದಿರತಕ್ಕಂತಹ ಬೀದರ್ ಜಿಲ್ಲೆಯವರಾಗಿರುವಂತಹ ಒಬ್ಬ ವ್ಯಕ್ತಿಗಳು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ನಾವು ಇದು ಹೇಗಿದೆ ಅನ್ನುವಂಥದ್ದನ್ನು ಮಾತಾಡ್ಸ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇದು ಬಂದಿದ್ರೆ ಇವತ್ತು ತಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ ಸರ್. ಇಲ್ಲೆಲ್ಲ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಪಾರ್ಕಿಂಗು ತುಂಬ ಚೆನ್ನಾಗಿ, ಎಲ್ಲ ಜಾಸ್ತಿ ಜನ ಬರ್ತಾ ಇದ್ದಾರೆ, ಬಂದು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕಾರು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಕಡಿಮೆ ಖರ್ಚಲ್ಲಿ ಈ ಒಂದು ವಿಂಟೇಜಲ್ಲಿ ವಾಟರ್ ಪಾರ್ಕಿಂಗು, ಆಮೇಲೆ ಕಾರಿನ ಮಕ್ಕಳಿಗೆ ಆಡಲಿಕ್ಕೆ ಎಲ್ಲ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ. ಆಮೇಲೆ ಕಮ್ಮಿ ರೇಟಲ್ಲಿ ಇಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಜನರು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆಮೇಲೆ ಜೊತೆಗೆ ಊಟದ ವ್ಯವಸ್ಥೆನೂ ಕೂಡ ಇಲ್ಲಿ ಚೆನ್ನಾಗಿದೆ. ಸೊ ಎಲ್ಲರೂ ಇಲ್ಲಿ ಕುಟುಂಬ ಸಮೇತ ಬಂದು ಇಲ್ಲಿ ಒಂದು ಸಾರಿ ವಿಸಿಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಚಿಕ್ಕ ಮಕ್ಕಳಿಗೆ ಏನೇನು ವ್ಯವಸ್ಥೆ ಇದೆ ಸರ್ ಗೇಮಿನ ಬಗ್ಗೆ ಕಾರಿನ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಈ ಡ್ಯಾನ್ಸಿಂಗ್, ಚಿಕ್ಕ ಮಕ್ಕಳು ಡ್ಯಾನ್ಸ್ ಕೂಡ ಇಲ್ಲಿ ವಾಟರಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಕುಟುಂಬ ಸಮೇತ ಬರಬೇಕಾಗಿ ಇಲ್ಲಿ ಎಲ್ಲರೂ ಕೂಡ ಹೆಚ್ಚಿಗೆ ಜನಸಂಖ್ಯೆಯಲ್ಲಿ ಬರಬೇಕಂತೇಳಿ. ಆದಮೇಲೆ ಬೀದರಿಂದ ತುಂಬ ಹತ್ತಿರವಾಗಿರೋದ್ರಿಂದ ಎಲ್ಲ ಜನರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಎಲ್ಲರಿಗೂ ನಾನು ಮತ್ತೊಂದು ಸರಿ ಕೇಳ್ತೇನೆ. ಪ್ರಕಾಶ್ ಕುಚ್ವಾ, ಬೀದರಿಂದ ಬಂದಿದ್ದೀನಿ. ಇದುವರೆಗೆ ದೇಶದ ಸುಮಾರು 28 ರಾಜ್ಯಗಳಲ್ಲಿ ನಶೆಮುಕ್ತ ಭಾರತ ಅಭಿಯಾನವನ್ನು ಆಯೋಜಿಸಲಾಗಿದೆ. ಇದು 4 ಕೋಟಿಗೂ ಅಧಿಕ ಜನರಿಗೆ ಈಗಾಗಲೇ ತಲುಪಿದೆ. ಇದು ಜನಾಂದೋಲನ ರೀತಿಯಲ್ಲಿ ಮಾತ್ರ ನಡೆಯಬೇಕಾಗಿದೆ. ಹೀಗಾದಾಗ ಮಾತ್ರ ನಶೆಮುಕ್ತ ಭಾರತ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಎನ್ನುವಂಥ ಮಾತನ್ನು ಮೌಂಟ್ ಅಬುದ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ವೈದ್ಯಕೀಯ ವಿಭಾಗದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಬನಾರಸಿಲಾಲ್ ಶಾ ಅವರು ಹೇಳಿದರು. ನಗರದ ಬ್ರಹ್ಮಕುಮಾರಿ ಕೇಂದ್ರದ ಪಾವನಧಾಮದಲ್ಲಿ ಆಯೋಜಿಸಿದ ನಶೆಮುಕ್ತ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡು ಅವರು ಉಪನ್ಯಾಸವನ್ನು ಕೊಡ್ತಾರೆ. ಸಚಿವ ರಹೀಂ ಖಾನ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಸಂಸ್ಥೆಯ ಜಿಲ್ಲಾ ಮುಖ್ಯಸ್ಥರಾದ BK ಪ್ರತಿಮಾ ಬೆಹೆಂಜಿ, ರಾಜಯೋಗಿಣಿ ಪ್ರತಿಮಾ ಬೆಹೆಂಜಿ ಅವರು ಸಾನ್ನಿಧ್ಯವನ್ನು ವಹಿಸಿದರು. ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಡಾಕ್ಟರ್ ಶಿವಪ್ರಕಾಶ್ ಅವರು ಕೂಡ ಹಾಜರಿದ್ದರು. ಬೀದರ್ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿ ಡಾಕ್ಟರ್ ರವೀಂದ್ರನಾಥ್ ಗಬಾಡಿ ಅವರಿದ್ದರು. ಜ್ಞಾನಸುಧ ವಿದ್ಯಾಲಯದ ಪೂರ್ಣಿಮಾ ಜಾರ್ಜ್ ಅವರಿದ್ದರು. ಡಾಕ್ಟರ್ ರಜನೀಶ್ ವಾಲಿ ಅವರಿದ್ದರು. ಹೀಗೆ ಅನೇಕ ಜನ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ನಶೆಮುಕ್ತ ಭಾರತ ಅಭಿಯಾನದ ಪ್ರಯುಕ್ತ ಒಂದು ಪ್ರತಿಜ್ಞೆ ಕೂಡ ಮಾಡಲಾಯಿತು. ಜನರಲ್ಲಿ ಜಾಗೃತಿ ಕೂಡ ಮೂಡಿಸಲಾಯಿತು. जानवर हैं, हमारा फूस का मकान है और हम हिंसा नहीं करते हैं, हम खेती करते हैं. अब चल करके मेरा घर देखिए. सेक्रेटरी हैरान हो गया, ये हमने क्या की. तो सेक्रेटरी ने कहा कि तुम कैसे जाके इतनी घने जंगलों में. साहब इन लोगों का सुबह हम डिस्कोर्स देते हैं और ये जाते हैं तो 2 रोटी बना करके नाश्ता करते हैं. 2 रोटी एक डब्बी में डाल लेते हैं, थैले में डाल करके जाते हैं. रास्ते में बस मिल गई तो ठीक है, बस में चले जाते हैं, और नहीं तो पैदल जाती हूँ. पैदल जा करके जंगलों में सेवा करती हूँ.
उसने बोला कि इतनी घना जंगल, इतना बड़ा जंगल में कितना पैदल जाएगी, तुम गाड़ी लो, तुमको हम चेक देते हैं, गाड़ी लो। बोलती है दीदी मुझे चेक नहीं चाहिए। उस सेक्रेटरी हैरान हो गया कि हम पैसा दे रहे हैं, चेक दे रहे हैं, बहन नहीं ले रही है। बोला क्यों नहीं ले रही है? तो नहीं, मुझे हेड क्वार्टर में पाई का हिसाब देना पड़ता है और हेड क्वार्टर इनकम टैक्स में रोज का हिसाब भेजता है, हर महीने हिसाब दिया जाता है। बच्चों में एकदम सन्नाटा। उसमें 25 बच्चे ऐसे थे जो गांव के थे, गरीब परिवार के थे, आए थे पढ़ने के लिए। पीयर प्रेशर में आकर के उन्होंने शराब और नशा लेना सीख लिया। अब तलब होता है तो गरीब माँ बाप को कहाँ से पैसा देंगे? गरीब माँ बाप मुश्किल से कपड़ा देता है, किताब देता है, स्कूल का फी देता है, खाना देता है, उसके पास और कोई पैसा नहीं। अपनी नशा के लिए कहाँ से पैसा आएगा? तो उन लोगों ने अपना ग्रुप बना दिया और कहा कि हम कब तक ये सहन करते रहेंगे, कब तक ये दुख उठाते रहेंगे, चलो सुसाइड करें। वो 25 बच्चे ग्रुप बना करके नदी ढूंढ रहे थे, तालाब ढूंढ रहे थे, बड़ा पेड़ ढूंढ रहे थे जहाँ लटक के एक साथ हम सुसाइड करें। ये 1 घंटा का लेक्चर सुन करके उनका मन बदल गया और उन्होंने कहा अरे सुसाइड करने के बजाय हम नशा छोड़ भी तो सकते हैं। प्राथमिक सभा में हम सभी सर्वप्रथम हम सबके जीवन को चारित्रिक उत्थान के रूप में विकास की ओर दिव्य गुणों को धारण कराकर मानव से देव बनाने वाले देवों के देव महादेव प्यारे शिव बाबा, सर्वात्माओं के पिता, सद्गति दाता, ज्ञान के सागर, निराकार परमपिता परमात्मा शिव का आज इस मंच पर और इस सभा में बहुत बहुत श्रद्धा से, विश्वास से सर्वप्रथम उस विश्व पिता परमात्मा का हार्दिक स्वागत करते हुए, उनके साथ का अनुभव करते हुए, उनकी शक्तियों का अनुभव करते हुए हम सब आज इस कार्यक्रम में एकत्रित हुए हैं और इस कार्यक्रम की मंच की शोभा बढ़ाने के लिए हम सब के मध्य इस कार्यक्रम का जो मुख्य रूपरेखा है, मेरा भारत नशा मुक्त भारत, ये विश्वविद्यालय की अनेक भिन्न भिन्न विंग्स है। उस विंग में एक मेडिकल विंग है, उस विंग के ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.